ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡದಲ್ಲಿ ಮುಖ್ಯವಾಗಿ ಓದಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ. ಇದೀಗ ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡುವ. ಪರೀಕ್ಷಾ ತಯಾರಿ 1. ಕನ್ನಡದಲ್ಲಿ 2 ಪುಸ್ತಕಗಳಿವೆ. ಒಂದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಪುಸ್ತಕಗಳು. ನಾಟಕದಲ್ಲಿ ಏಕಾಂತ ನಾಟಕ, ಪ್ರಬಂಧ ಮತ್ತು ಆಡಳಿತ ಕನ್ನಡ. ಮೊದಲನೆಯ ಪುಸ್ತಕ ಹೊಸಗನ್ನಡದ ಕವಿತೆಗಳು ಮತ್ತು ಏಕಾಂತ ನಾಟಕಗಳು, ಅವುಗಳು ಜೊತೆಯಾಗಿರುವಂಥದ್ದು. ಆಮೇಲೆ ಮತ್ತೊಂದು ಪುಸ್ತಕ ಪ್ರಬಂಧ ಮತ್ತು ಆಡಳಿತ ಕನ್ನಡ. ಈ 2 ಪುಸ್ತಕಗಳಿರುವಂಥದ್ದು. ಮೊದಲಿಗೆ ನಾವು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅಂತ ಹೇಳಿದರೆ, ಇದರಲ್ಲಿ ಮುಖ್ಯವಾಗಿ ನಮಗೆ ಯಾವುದೇ ರೀತಿಯ ಅರ್ಥಗಳು ಇರುವುದಿಲ್ಲ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿರುವುದಿಲ್ಲ, ಹಾಗೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೂಡ ಇರುವುದಿಲ್ಲ. ಇಲ್ಲಿ ನಮಗೆ ಕೇವಲ ಪ್ರಶ್ನೋತ್ತರಗಳಿರುವಂಥದ್ದು. ಆದ್ದರಿಂದ ಮೊದಲಿಗೆ ನೀವು ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕವನ್ನು ಓದ್ಕೊಳ್ಳಿ. ಮೊದಲಿಗೆ ಇದನ್ನು ಓದಿ ಇಟ್ಕೊಂಡ ನಂತರ ನಾವು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಓದ್ಕೊಳ್ತಾ ಹೋಗಬೇಕು. ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಒಂದು 10 ಅಂಕದ ಪ್ರಶ್ನೆ, ಹಾಗೆ 5 ಅಂಕದ ಪ್ರಶ್ನೆಗಳು ಬರುವಂಥದ್ದು. 10 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಬಂಧ ಭಾಗದಿಂದ, ಮತ್ತೊಂದು ಆಡಳಿತ ಕನ್ನಡದ ಭಾಗದಿಂದ, ಹಾಗೆಯೇ 5 ಅಂಕದ ಪ್ರಶ್ನೆ ಒಂದು ಪ್ರಬಂಧ ಭಾಗದಿಂದ, ಒಂದು ಆಡಳಿತ ಕನ್ನಡದ ಭಾಗದಿಂದ. ನಿಮಗೆ ಒಮ್ಮೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ, ಆವಾಗ ಯಾವ ರೀತಿ ಅಂತ ನಿಮಗೆ ಒಂದು ಅಂದಾಜು ಸಿಗ್ತದೆ. ನೋಡಿ, ಇದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಯಾವಾಗಲೂ ವಿಭಾಗ ಎಯಲ್ಲಿ ಬರುವಂಥದ್ದು. ಅಲ್ಲಿ ಮೊದಲಿಗೆ ಬರುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೊಡ್ತಾರೆ. ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೂಡ ಅವರೇನು ಮಾಡ್ತಾರೆ, ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗವನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಹೊಸಗನ್ನಡದ ಕವಿತೆ 2 ಕವಿತೆಯನ್ನು ಕೊಟ್ಟಿದ್ದಾರೆ. ಇದು ಅಥವಾ ಇದನ್ನು ಬರೀಬೇಕು ನೀವು. ನಂತರ ಎರಡನೆಯದಾಗಿ ನಾಟಕ, 2 ಕೂಡ ನಾಟಕದ ಭಾಗವೇ ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ನಾಟಕವನ್ನು ಬರೀಬೇಕು. ಅದಾದಮೇಲೆ ಅರ್ಥ ಬರೀಲಿಕ್ಕೆ ಇರುವಂಥದ್ದು. ಅರ್ಥ ಇರುವಂಥದ್ದು ಹೊಸಗನ್ನಡದ ಕವಿತೆಯಲ್ಲಿ, ಹಾಗೆಯೇ ನಾಟಕ ಭಾಗದಲ್ಲೂ ಕೂಡ ಇದೆ, ಅದನ್ನು ಓದ್ಕೊಳ್ಳುವಂಥದ್ದು. ನಾನು ಈಗಾಗಲೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅರ್ಥಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ, ಹಾಗೆ ಪೋಸ್ಟಲ್ಲಿ ಕೂಡ ಹಾಕಿದ್ದೇನೆ, ಪ್ಲೇಲಿಸ್ಟಲ್ಲಿ ಕೂಡ ಇದೆ. ಮತ್ತೊಮ್ಮೆ ನಾನು ನಿಮಗೆ ಅದರ ಅರ್ಥಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿರುವಂಥ ಅರ್ಥಗಳು ಅಂದರೆ ಪದೇ ಪದೇ ಕೇಳಿರುವಂಥ ಅರ್ಥಗಳನ್ನಷ್ಟೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಆಮೇಲೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು, ಇದು ಕೂಡ ಹಾಗೆ ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಭಾಗದಿಂದ 2 ಭಾಗದಿಂದಲೂ ಕೂಡ ಅವರು ಕೊಡ್ತಾರೆ. ಆದರೆ ಆಡಳಿತ ಕನ್ನಡ ಮತ್ತು ಪ್ರಬಂಧ ಭಾಗ ಇದರಲ್ಲಿ ಇರುವುದಿಲ್ಲ. ವಿಭಾಗ ಬಿಯಲ್ಲೂ ಕೂಡ ಹಾಗೆ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಪ್ರಶ್ನೆಗಳು ಬರುವಂಥದ್ದು. ಇಲ್ಲಿ 30 ಅಂಕದ ಪ್ರಶ್ನೆಗಳಿರ್ತದೆ. 10 ಅಂಕದ ಪ್ರಶ್ನೆ ಹಾಗೆ 5 ಅಂಕದ ಪ್ರಶ್ನೆಗಳನ್ನು ಕೂಡ ಬರೀಲಿಕ್ಕಿದೆ. ಇಲ್ಲೂ ಕೂಡ ಅವರು ಏನು ಮಾಡ್ತಾರೆ, ಮೊದಲಿಗೆ ಹೊಸಗನ್ನಡದ ಕವಿತೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹೊಸಗನ್ನಡದ ಕವಿತೆ ಅಥವಾ ರಂಗೋಲಿ ಮತ್ತು ಮಗ ಕವಿತೆ, ಇದು 2 ಕೂಡ ಕವಿತೆಯಿಂದಲೇ ಕೊಟ್ಟಿದ್ದಾರೆ. ಹೊಸಗನ್ನಡದ ಕವಿತೆಯಲ್ಲಿ 2 ಕವಿತೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಕವಿತೆಯನ್ನು ಉತ್ತರಿಸಬೇಕು. ಹಾಗೆ 2ನೇ ಪ್ರಶ್ನೆ ಏನು ಮಾಡಿದ್ದಾರೆ, ಅವರು ನಾಟಕ ಭಾಗದಿಂದ ಕೊಟ್ಟಿದ್ದಾರೆ. ದೊಡ್ಡರಾಯನ ಹೊರ ಜಗತ್ತು, ಇದು ಈ ನಾಟಕ, ಹಾಗೆ ಮನೆ, 2 ನಾಟಕವನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ನಾಟಕವನ್ನು ನಾವು ಬರಿತಾ ಹೋಗಬೇಕು. ಹಾಗೆಯೇ ಇಲ್ಲಿ ಬಂದರೆ 5 ಅಂಕದ ಪ್ರಶ್ನೆಗೆ ಬಂದರೆ ಅವರೇನು ಮಾಡ್ತಾರೆ, ಮೊದಲಿಗೆ ಕವಿತೆ 2 ಕವಿತೆಯನ್ನು ಕೊಡ್ತಾರೆ 5 ಅಂಕಕ್ಕೆ. ಅದರಲ್ಲಿ ಒಂದನ್ನು ಕವಿತೆಯನ್ನು ಬರಿಬೇಕು. ಹಾಗೆ ನಾಟಕ ಭಾಗ ಕೂಡ ಹಾಗೆ 2 ನಾಟಕವನ್ನು ಕೊಡ್ತಾರೆ. ಕಿಟ್ಟಿ, ರಂಗ, ಇದರಲ್ಲಿ ಆಮೇಲೆ ತಿಂಗರ ಬುಡ್ಡಣ್ಣ ನಾಟಕ, ಈ 2 ನಾಟಕವನ್ನು ಅವರು ಅಲ್ಲಿ ಕೊಡ್ತಾರೆ. ಅದರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥದ್ದು. ನಂತರ ವಿಭಾಗ ಸಿಯಲ್ಲಿ ಬರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡ. ಇಲ್ಲಿ ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ. ಮೊದಲಿಗೆ ಅವರು 10 ಅಂಕದ ಪ್ರಶ್ನೆಯಲ್ಲಿ 2 ಪ್ರಬಂಧವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ರಬಂಧವನ್ನು ಬರೀಬೇಕು. ಅದಾದ ಮೇಲೆ 2 ಆಡಳಿತ ಕನ್ನಡದ ಭಾಗದಿಂದಲೂ ಪ್ರಶ್ನೆ ಬಂದಿದೆ. ಇದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಆಮೇಲೆ 5 ಅಂಕದ ಪ್ರಶ್ನೆಯಲ್ಲೂ ಹಾಗೆ ಮೊದಲಿಗೆ ಪ್ರಬಂಧದಿಂದ 2 ಪ್ರಶ್ನೆ ಕೂಡ ಪ್ರಬಂಧದಿಂದ, ಆಮೇಲೆ 2 ಪ್ರಶ್ನೆ ಕೂಡ ಆಡಳಿತ ಕನ್ನಡದಿಂದ. ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಒಂದು. ಅದರಿಂದ ಪ್ರಬಂಧದಿಂದ ಒಂದು 10 ಅಂಕದ ಪ್ರಶ್ನೆ, ಆಮೇಲೆ 5 ಅಂಕದ ಪ್ರಶ್ನೆ, ಆಮೇಲೆ ಆಡಳಿತ ಕನ್ನಡದಿಂದಲೂ ಕೂಡ ಹಾಗೆ ಒಂದು 10 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ. ಅದರಿಂದ ನಾವು ಅದರಲ್ಲಿ ಒಂದು 3 ಪಾಠಗಳಷ್ಟನ್ನು ಓದಿದರೂ ಕೂಡ ನಮಗೆ ಇದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇವಿಷ್ಟು ಇದರಲ್ಲಿರುವಂತಹ ವಿಚಾರಗಳು.
ಇನ್ನು ಹೊಸಗನ್ನಡದ ಕವಿತೆಗಳಲ್ಲಿ ನೀವು ಯಾವುದನ್ನು ತುಂಬ ಇಂಪಾರ್ಟೆಂಟ್ ಅಂತ ನೋಡಿದರೆ, ಹೊಸಗನ್ನಡದ ಕವಿತೆಯ ಪ್ರತಿಯೊಂದು ಕವಿತೆಯ ಸಾರಾಂಶ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇಲ್ಲಿ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕಿದೆ, ಸಂದರ್ಭ ಸಹಿತ ಬರೀಲಿಕ್ಕಿರೋದ್ರಿಂದ ಎಲ್ಲ ಕವಿತೆಯ ಸಾರಾಂಶ, ಎಲ್ಲ ಕವಿತೆಯ ಬಗ್ಗೆ ನಿಮಗೆ ಗೊತ್ತಿದ್ದರೆ ಅದನ್ನು ಬರೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನು ಪ್ರಶ್ನೋತ್ತರಗಳನ್ನು ನಾವು ನೋಡಿದರೆ, ರಂಗೋಲಿ ಮತ್ತು ಮಗ, ಹಾಗೆ ಕಾಲ ನಿಲ್ಲುವುದಿಲ್ಲ, ಹುತ್ತರಿಯ ಹಾಡು, ವರ್ಧಮಾನ, ಈ 4 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಸ್ಕಿಪ್ ಮಾಡಬೇಡಿ. ಹುತ್ತರಿಯ ಹಾಡು ಓದ್ಕೊಳ್ಬೇಕು, ಆಮೇಲೆ ವರ್ಧಮಾನ ಕವಿತೆ, ರಂಗೋಲಿ ಮತ್ತು ಮಗ, ಕಾಲ ನಿಲ್ಲುವುದಿಲ್ಲ. ಈ 4 ಕವಿತೆಯ ವಿವರಣೆಯನ್ನು, ಸಾರಾಂಶವನ್ನು ನಿಮಗೆ ನಾನು ಈಗಾಗಲೇ ನನ್ನ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಅದು ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ. ಪ್ರಥಮ BA ಕನ್ನಡದ ಭಾಗದಲ್ಲಿ ಅದರಲ್ಲಿ ಎಲ್ಲ ಮುಖ್ಯವಾದ ಕವಿತೆಗಳನ್ನು, ಹಾಗೆಯೇ ನಾಟಕಗಳನ್ನು ಎಲ್ಲವನ್ನು ಕೂಡ ವಿವರಿಸಿದ್ದೇನೆ. ಹಾಗೆಯೇ ಸಮಯ ಇದ್ದಾಗ ಪರೀಕ್ಷಾ ತಯಾರಿಯಾಗಿ ಪುನರಾವರ್ತನಾ ಅಭ್ಯಾಸವನ್ನು ಕೂಡ ಮಾಡ್ತಾ ಹೋಗುವ. ಪರೀಕ್ಷಾ ತಯಾರಿ 1ರಲ್ಲಿ ನಾವು ಇವತ್ತು ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ತಾ ಹೋಗುವ. ಇಲ್ಲಿ ನೋಡಿ, ಪ್ರಬಂಧ ಮತ್ತು ಆಡಳಿತ ಭಾಗವನ್ನು ನೋಡಿದರೆ, ಪ್ರಬಂಧದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು ದಿವಾನ ಖಾನೆಯ ಅಂದಚಂದ, ನಿದ್ರಾಭ್ಯಾಸ, ನಮ್ಮ ಮನೆಯ ದೀಪ, ನನ್ನ ಟೋಪಿ, ರುಚಿ, ಆಮೇಲೆ ಮೈಸೂರು ರುಮಾಲು. ಇದೆಲ್ಲವೂ ಕೂಡ ಒಂದು ಕಥೆಯ ರೂಪದಲ್ಲಿರೋದ್ರಿಂದ ನೀವು ಎಲ್ಲವನ್ನು ಒಮ್ಮೆ ಓದ್ಕೊಂಡು ಅರ್ಥ ಮಾಡಿಕೊಳ್ಳಿ. ಇಲ್ಲ ನನಗೆ ಸಮಯ ಇಲ್ಲ, ಓದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ವೀಡಿಯೋಸ್ಗಳನ್ನು ನಾನು ಪ್ರತಿಯೊಂದು ಪ್ರಬಂಧವನ್ನು ಕೂಡ ಇಲ್ಲಿ ನಾನು ವಿವರಿಸಿದ್ದೇನೆ. ಅದು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಅದು ಕನ್ನಡ ಪ್ರಥಮ BA ಕನ್ನಡ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆ ಅಂತ ಒಂದು ಕೊಟ್ಟಿದ್ದೇನೆ. ಅದರಲ್ಲಿ ಎಲ್ಲವೂ ಕೂಡ ಇದೆ. ಅದರಲ್ಲಿ ನಾನು ಹೇಳುವಂಥ ಕಥೆಯನ್ನು ಸರಿಯಾಗಿ ನೀವು ಕೇಳಿಕೊಂಡು ನಿಮ್ಮದೇ ಆದ ಉತ್ತರದಲ್ಲಿ ಬರಿತಾ ಹೋಗ್ಬೋದು. ಮೈಸೂರು ರುಮಾಲು, ದಿವಾನ ಖಾನೆ ಅಂದಚಂದ, ನಿದ್ರಾಭ್ಯಾಸ, ನಮ್ಮ ಮನೆಯ ದೀಪ, ನನ್ನ ಟೋಪಿ, ರುಚಿ, ಇವೆಲ್ಲವನ್ನು ಕೂಡ ನಾನು ಪ್ರತ್ಯೇಕವಾಗಿ ವಿವರಿಸಿದ್ದೇನೆ. ಅದನ್ನಲ್ಲಿ ನೀವೊಮ್ಮೆ ನೋಡಿಕೊಳ್ಳಿ. ಅದನ್ನು ನಿಮ್ಮ ಬೇರೆ ಕೆಲಸದ ಜೊತೆಗೆ ನಾನು ಹೇಳಿರುವಂಥ ವಿಡಿಯೋಗಳನ್ನು ಸರಿಯಾಗಿ ಕೇಳಿಕೊಂಡ್ರೆ ನಿಮಗೆ ಎಲ್ಲವನ್ನು ಕೂಡ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಕನ್ನಡ ಪರೀಕ್ಷೆ ಅಂತ ಬಂದಾಗ ನೀವು ಗಮನದಲ್ಲಿಟ್ಕೊಳ್ಬೇಕು, ತುಂಬಾ ಬರೀಲಿಕ್ಕೆ ಇರ್ತದೆ. ಅವರು ತುಂಬಾ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆದಷ್ಟು ಬೇಗ ಎಲ್ಲವನ್ನು ಮುಗಿಸಿ ಮುಂದೆ ಹೋಗಬೇಕು. ಇಲ್ಲ ಅಂತಾದರೆ ಏನಾಗ್ತದೆ ಅಂದರೆ ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ನಮಗೆ ಅಲ್ಲಿ ಸಮಯವೇ ಇರೋದಿಲ್ಲ, ಎಲ್ಲ ಸಮಯ ಮುಗ್ದಿರ್ತದೆ. ಅದರಿಂದ ತುಂಬಾ ವೇಗವಾಗಿ ಆಲೋಚನೆ ಮಾಡ್ತಾ ಬರಿತಾ ಹೋಗುವಂಥದ್ದು, ಪಾಯಿಂಟ್ಸ್ಗಳು ಮಾಡಿಕೊಂಡು ಬರಿತಾ ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವು ಆ ಕಥೆಯನ್ನು ಬರಿತಾ ಹೋದರೆ ಆಯಿತು. ಇಲ್ಲಿ ಪ್ರಬಂಧ ಅಂತ ಬಂದಾಗ ಅದೊಂದು ಕಥೆಯ ರೂಪದಲ್ಲಿರೋದರಿಂದ ನೀವು ಓದ್ಕೊಳ್ಳಿ ಕೂಡ ತುಂಬ ಅನುಕೂಲ ಆಗ್ತದೆ. ಹಾಗೆ ಅದರ ಜೊತೆಗೆ ನಮಗೆ ಕೂಡ ಅದನ್ನು ಮಾಡ್ತಾ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದರಲ್ಲಿ 2ನೆಯ ಭಾಗ ನೋಡಿದರೆ ಆಡಳಿತ ಕನ್ನಡ ಬರ್ತದೆ. ಆಡಳಿತ ಕನ್ನಡದಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಇದೆ? ಆಡಳಿತ ಕನ್ನಡದಲ್ಲಿ ನಾವು ನೋಡಿದರೆ ಇದರಿಂದ ಸಂದರ್ಭ ಪ್ರಶ್ನೆ ಇಲ್ಲ, ಹಾಗೆ ಅರ್ಥದ ಇರುವುದಿಲ್ಲ. ಅದರಿಂದ ನಮಗೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ. ನೀವು ಮೊದಲಿಗೆ ಓದಲಿಕ್ಕೆ ಆರಂಭ ಮಾಡಿದ್ದೀರಿ ಅಂತ ಆದರೆ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಮೊದಲಿಗೆ ಓದಿಟ್ಕೊಳ್ಳಿ, ನಂತರ ಉಳಿದಿರುವಂಥದ್ದನ್ನು ಓದ್ತಾ ಹೋಗಬೇಕು. ಆಡಳಿತ ಕನ್ನಡದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು, ಇನ್ನು ಔಪಚಾರಿಕ ಪತ್ರಗಳು, ಅನೌಪಚಾರಿಕ ಪತ್ರಗಳು, ಸುತ್ತೋಲೆ, ಆಮೇಲೆ ಅರ್ಜಿಯ ನಮೂನೆ ಅರ್ಜಿಗಳನ್ನು ತಿಳಿಸಿ ಎನ್ನುವಂಥದ್ದು, ಮತ್ತು ಕಂಪ್ಯೂಟರ್ನ ಬಗ್ಗೆ. ಇದರಲ್ಲಿ ನಾನು ನಿಮಗೆ ತಿಳಿಸಿರುವಂಥದ್ದು ಓದಲೇಬೇಕಾಗಿರುವಂಥ ಪ್ರಶ್ನೆ ಅರ್ಜಿಯ ನಮೂನೆ ತಿಳಿಸುವಂಥದ್ದು ಮತ್ತು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ. ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ಹಾಗೆ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣಗಳು ಅನ್ನೋದು ತಿಳ್ಕೊಳ್ಬೇಕು. ಔಪಚಾರಿಕ ಪತ್ರಗಳ ಬಗ್ಗೆ ತಿಳ್ಕೊಂಡ್ರೆ ಇದರಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಹಾಗೆ ಇದು ಪರೀಕ್ಷಾ ತಯಾರಿ 1. ಇದೇ ರೀತಿ ನಾನು ಒಂದರ ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತಾಯಿದ್ದೆ. ನಿಮಗೆ ಓದ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗ್ತದೆ. ಪರೀಕ್ಷೆ ತಯಾರಿ 1 ಅಭ್ಯಾಸ 1. ಧನ್ಯವಾದಗಳು.